ಕೋಟೇಶ್ವರದ ಉದ್ಯಮಿ ಒಬ್ಬರನ್ನ ಬೆದರಿಸಿ ಬ್ಲಾಕ್ ಮೇಲ್ ಮಾಡಿದ ಹಿನ್ನೆಲೆಯಲ್ಲಿ ಪತ್ರಕರ್ತರು ಎನ್ನಲಾದ 3 ನಕಲಿ ಪತ್ರಕರ್ತರನ್ನ ಕುಂದಾಪುರ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಬಂಧಿತ ಆರೋಪಿಗಳಾದ ಕುಂದಾಪುರದ ಲೋಕೇಶ್, ಧರ್ಮೇಂದ್ರ, ಮಂಜುನಾಥ್ ಅವರನ್ನ ಸದ್ಯ ಪೊಲೀಸರು ವಿಚಾರಣೆಗೆ ಒಳಪಡಿಸಿದ್ದು ಇನ್ನಷ್ಟು ಮಾಹಿತಿಯನ್ನ ಕಲೆ ಹಾಕುತ್ತಿದ್ದಾರೆ. ಆರೋಪಿಗಳು ಕೋಟೇಶ್ವರದ ಬೀಚ್ ರಸ್ತೆಯಲ್ಲಿನ ಎಫ್ಎಂ ವೇಸ್ಟ್ ಪ್ಲಾಸ್ಟಿಕ್ ಕಟ್ಟಿಂಗ್ ಮತ್ತು ಹೈಡ್ರಾಲಿಕ್ ಪ್ರೆಸ್ಸಿಂಗ್ ಯೂನಿಟ್ ಮಾಲಕ ಫಾರೂಕ್ ಅವರು ಫ್ಯಾಕ್ಟರಿಯಲ್ಲಿರುವಾಗ ಕಾರಿನಲ್ಲಿ ಬಂದು, ನಾವು ಮಾಧ್ಯಮದವರು, ನೀವು ಗ್ಲೂಕೋಸ್ ಬಾಟಲಿಗಳನ್ನು ತೆಗೆದುಕೊಳ್ಳಬಾರದು ಎಂದು ಬೆದರಿಸಿ 1 ಲಕ್ಷ ನೀಡದಿದ್ದರೆ ಈ ಬಗ್ಗೆ ಪತ್ರಿಕೆಯಲ್ಲಿ ಬರೆಯುತ್ತೇವೆ ಎಂದು ಬ್ಲಾಕ್ ಮೇಲ್ ಮಾಡಿ 5,000 ಹಣವನ್ನ ತೆಗೆದುಕೊಂಡು ಹೋಗಿದ್ರು ಎಂದು ಮಾಲಕ ಫಾರೂಕ್ ದೂರನ್ನ ದಾಖಲಿಸಿದ ಹಿನ್ನೆಲೆಯಲ್ಲಿ ಆರೋಪಿಗಳನ್ನ ಬಂಧಿಸಿದ್ದಾರೆ. ಸಾರ್ವಜನಿಕರು ಈ ಕುರಿತು ಎಚ್ಚರಿಕೆಯಿಂದ ಇರುವಂತೆ ಉಡುಪಿ ಎಸ್ಪಿ ಲಕ್ಷ್ಮಣ್ ನಿರ್ಮರ್ಗಿ ತಿಳಿಸಿದ್ದಾರೆ. ಪ್ಲಾಸ್ಟಿಕ್ ಕಟ್ಟಿಂಗು ಮತ್ತು ಹೈಡ್ರಾಲಿಕ್ ಪ್ರೆಸ್ಸಿಂಗ್ ಯೂನಿಟ್ ಒಂದು ಅಂಗಡಿನ ಮಾಡ್ಕೊಂಡಿದ್ದಾರೆ. ಇವರಿಗೆ ದಿನಾಂಕ 9/4/2018 4 ಜನ ವ್ಯಕ್ತಿಗಳು ಒಂದು ಕಾರಿನಲ್ಲಿ ಬಂದುಬಿಟ್ಟು ಅವ್ರು ಮಾಡ್ತಾ ಇರುವಂಥ ವ್ಯಾಪಾರ ಇಲ್ಲೀಗಲ್ ಆಗಿದೆ, ಇದನ್ನು ನಾವು TV ಮಾಧ್ಯಮಗಳಲ್ಲಿ ಪ್ರಸಾರ ಮಾಡ್ತೀವಿ, ನಿನ್ನ ಮಾನ ಹರಾಜನ್ನು ಮಾಡ್ತೀವಿ, ನಾವು ಪೊಲೀಸ್ ಇಲಾಖೆಗೆ ಹೇಳಿದರೆ ನಿನ್ನ ಮೇಲೆ ರೇಡ್ ಮಾಡಿ ಇದನ್ನು ಮಾಡ್ತಾರೆ, ಇಲ್ಲ ನಾವು ಪೊಲೀಸ್ ಇಲಾಖೆಗೇ ಹೇಳಿದರೆ ಅವರೇ ನಮಗೆ 1 ಲಕ್ಷ ರೂಪಾಯಿ ಕೊಟ್ಟುಬಿಟ್ಟು ಅವರು ರೇಡ್ ಮಾಡ್ತಾರೆ, ಇಲ್ಲ ನೀನು ನಮಗೆ 1 ಲಕ್ಷ ಕೊಡು, ನೀನು ಮಾಡಿರುವಂಥ ವ್ಯವಹಾರವನ್ನು ನಾವು ಹೇಳಲ್ಲ, ಪತ್ರಿಕೆಯಲ್ಲಿ ಬರೆಯಲ್ಲ ಅಂತೇಳಿ ಹೆದರಿಸಿ ಹೋಗಿರ್ತಾರೆ. ಅದೇ ದಿನ ಅವನ ಹತ್ರ 5,000 ಇಸ್ಕೊಂಡು ಹೋಗಿರ್ತಾರೆ. ಅದಾದ 9ನೇ ತಾರೀಕು ಈ ಘಟನೆ ಆಗಿರುತ್ತೆ. 12ನೇ ತಾರೀಕು ಮತ್ತೆ ಬೆಳಿಗ್ಗೆ ಅದೇ ಕಾರಿನಲ್ಲಿ ಈ ವ್ಯಕ್ತಿಗಳು ಬರ್ತಾರೆ. ಆವಾಗ ಅವನಿಗೆ ಫೋನ್ ಮಾಡ್ತಾರೆ. ಒಂದು ಫೋನ್ ನಂಬರಿಂದ ಮಾಡಿದಾಗ, ಇಲ್ಲ ನಾನು ಬರಲ್ಲ, ನಾನು ಪೊಲೀಸ್ ಸ್ಟೇಷನಿಗೆ ಕಂಪ್ಲೇಂಟ್ ಕೊಡ್ತೀನಿ ಅಂತಂದಾಗ ಅವನನ್ನು ಹೊರಗೆ ಕರೆದು ಅವನಿಗೆ ಹೊಡೆದು ಅವನಿಂದ ಒಂದು 5,000 ರೂಪಾಯಿ ದುಡ್ಡನ್ನು ಕಸ್ಕೊಂಡು ಹೋಗ್ತಾರೆ. ಅದೇ ದಿನ ಅವನು ಪೊಲೀಸ್ ಠಾಣೆಗೆ ಬಂದು, ನಾನು ಈ ರೀತಿಯಾಗಿ ಕೆಲಸ ಮಾಡ್ಕೊಂಡಿದ್ದೀನಿ, ಈ ಕೆಲಸ ಮಾಡ್ಕೊಂಡಿರ್ಬೇಕಾದಂಥ ಒಂದು ಸ್ಥಳಕ್ಕೆ ಬಂದುಬಿಟ್ಟು ಈ ವ್ಯಕ್ತಿಗಳು ನನ್ನ ಜೊತೆ ಹೀಗೆ ಮಾಡಿದ್ದಾರೆ ಅಂತ ಕಂಪ್ಲೇಂಟ್ ಮಾಡಿದ್ದಾರೆ.